ಜೈ ಹಿಂದ್ ಸ್ನೇಹಿತರೆ, ಕಳೆದ ಭಾನುವಾರವಷ್ಟೇ TET ಪರೀಕ್ಷೆಯನ್ನು ಬರೆದು ಆಲ್ಮೋಸ್ಟ್ ನಿಮಗೆ ಇದರ ಫಲಿತಾಂಶ ಗೊತ್ತಾಗಿದೆ. ಯಾಕಂದರೆ ಡಿಪಾರ್ಟ್ಮೆಂಟ್ ಅದೇ ದಿನ ಕೀ ಆನ್ಸರ್ ಕೂಡ ಬಿಟ್ಟಿತ್ತು. ಹಾಗಾದರೆ ಈ TET ಎಕ್ಸಾಮ್ ಪಾಸ್ ಆದ ನಂತರ ಅಥವಾ ಫೇಲ್ ಆದ ನಂತರ ಮುಂದೆ ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಸ್ನೇಹಿತರೆ, TET ಎಕ್ಸಾಮ್ ಪಾಸ್ ಆದರೆ ಈಗ ಭರಪೂರ ಅವಕಾಶಗಳಿದೆ. ಯಾಕಂದರೆ ಈಗಾಗಲೇ ಹೇಳಿರುವಂತೆ 5267 ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಶಿಕ್ಷಕರ ಹುದ್ದೆಗಳ ನೇಮಕಾತಿ ಆಗುತ್ತೆ ಮತ್ತು 5000ಕ್ಕಿಂತ ಹೆಚ್ಚು, ನಿರ್ದಿಷ್ಟವಾಗಿ ಹೇಳಿಲ್ಲ, 5000ಕ್ಕಿಂತ ಹೆಚ್ಚು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಶಿಕ್ಷಕರ ನೇಮಕಾತಿ ಆಗುತ್ತೆ. TET ಪಾಸ್ ಆದರೆ ನೀವು PSTR, HSTR ಹೈಸ್ಕೂಲ್ ಟೀಚರ್ ನೇಮಕಾತಿ, GPSTR ಪರೀಕ್ಷೆಗಳನ್ನು ತೆಗೆದುಕೊಳ್ಬೋದು. ಓದನ್ನು ಪ್ರಾರಂಭಿಸಿ. ಇದಕ್ಕೆ ಸಂಬಂಧಿಸಿದಂತಹ ಒಂದು ಸಿಲೆಬಸ್ಸನ್ನು ಮುಂದಿನ ವಿಡಿಯೋಗಳಲ್ಲಿ ಕಂಪ್ಲೀಟಾಗಿ ವಿವರದೊಂದಿಗೆ ಡಿಸ್ಕಷನ್ ಮಾಡ್ತೀವಿ. ಸೊ TET ಪಾಸ್ ಆಗಿದ್ದರೆ ಲೈನ್ ಕ್ಲಿಯರ್ ಆಗಿದೆ. ಯಾಕಂದರೆ PSTR, HSTR, GPSTR ಯಾವುದೇ ಪರೀಕ್ಷೆಗೆ ನೀವು ಎಕ್ಸಾಮನ್ನು ತೆಗೆದುಕೊಳ್ಬೋದು. ಒಂದು ವೇಳೆ TET ಪಾಸ್ ಆಗದಿದ್ದರೆ ಮುಂದೇನು? ಸೊ ಮೊದಲ ಆಯ್ಕೆ ಏನು ಕೇಳಿದ್ರೆ, ನೀವು HSTR ಬರಿಬೋದು. ಯಾಕಂದರೆ HSTRಗೆ ಹೈಸ್ಕೂಲ್ ಟೀಚರ್ಸ್ ನೇರ ನೇಮಕಾತಿಗೆ TET ಕಡ್ಡಾಯ ಅಂತ ಇದುವರೆಗೂ ಎಲ್ಲೂ ಹೇಳಿಲ್ಲ. ಹಾಗಾಗಿ HSTR ಪರೀಕ್ಷೆಗೆ ನೀವು ತಯಾರಿ ನಡೆಸ್ಕೊಳ್ಳಿ. ಇನ್ನು PU ಕಾಲೇಜ್, PU ಲೆಕ್ಚರರ್ ಕೂಡ ಕಾಲ್ ಮಾಡ್ತಿದ್ದಾರೆ. ಅದನ್ನು ಕೂಡ ನೀವು ನಿಮ್ಮ ಸಬ್ಜೆಕ್ಟಲ್ಲಿ ಚೆನ್ನಾಗಿ ತರೋವಾಗಿ ನಾಲೆಡ್ಜನ್ನು ತಗೊಂಡ್ರೆ PU ಲೆಕ್ಚರ್ ಎಕ್ಸಾಮ್ ಕೂಡ ಬರಿಬೋದು. ಇನ್ನೂ ಒಂದು ಆಪ್ಷನ್ ಇದೆ. ಏನಂದರೆ, ಈಗ ಈ ಒಂದು ನೇಮಕಾತಿಗಳಿಗೆ ಕಾಲ್ಫರ್ ಆಗುವ ಮೊದಲು CTET ಎಕ್ಸಾಮ್ ಕೂಡ ಆಗುತ್ತೆ. ಸೊ ಇವತ್ತಿನ ನಮ್ಮ ವಿಡಿಯೋದ ಉದ್ದೇಶ ಅದೇ. CTET ಪರೀಕ್ಷೆ ಅಂದರೆ ಏನು, CTET ಪರೀಕ್ಷೆಯನ್ನು ಯಾರು ಬರಿಬೋದು, CTET ಪರೀಕ್ಷೆಗೆ ಎಷ್ಟು ಫೀಸ್ ಇರುತ್ತೆ, CTET ಪರೀಕ್ಷೆಯ ಒಂದು ಸಿಲೆಬಸ್ ಏನಿರುತ್ತೆ, ಪೇಪರ್ 1 ಮತ್ತು ಪೇಪರ್ 2 ಸಿಲೆಬಸ್ ಏನಿರುತ್ತೆ, ಸೊ ಇದನ್ನು ನಾವು ಸಂಪೂರ್ಣವಾಗಿ ವಿವರಾತ್ಮಕವಾಗಿ ಚರ್ಚೆ ಮಾಡ್ತೀವಿ. ಈ CTET ಎಕ್ಸಾಮ್ ಬರೆದ್ರೂ ಕೂಡ, ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸೆಂಟ್ರಲ್ TET ಎಕ್ಸಾಮ್ ಬರೆದ್ರೂ ಕೂಡ ನೀವು ಕರ್ನಾಟಕದಲ್ಲಿ ಕಾಲ್ಫರ್ ಆಗುವಂತಹ ಪೇಪರ್ 1 ಮತ್ತು ಪೇಪರ್ 2 ಎಕ್ಸಾಮ್ ಪಾಸ್ ಆದರೆ ಸೊ ಈ ಎಲ್ಲ ಪರೀಕ್ಷೆಗಳಿಗೆ ನೀವು ಅರ್ಹತೆಯನ್ನು ಪಡಿತೀರಿ. ಸೊ TET ಈಸ್ ಈಕ್ವಲ್ ಟು CTET. TET ಪಾಸ್ ಆದರೂ ಒಂದೇ, CTET ಪಾಸ್ ಆದರೂ ಒಂದೇ. ಸೊ ನಿಮ್ಮ ಮುಂದಿನ ಆಯ್ಕೆ ಏನು ಕೇಳಿದ್ರೆ CTET ಎಕ್ಸಾಮನ್ನು ಬರೆಯೋದು. ಸೊ CTET ಎಕ್ಸಾಮನ್ನು ಕಟ್ಟೋದಕ್ಕೂ ಕೂಡ ಇನ್ನೂ ಟೈಮ್ ಇದೆ. ಸೊ ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನು ಈ ವಿಡಿಯೋದಲ್ಲಿ ಕೊಡ್ತೀವಿ. ಸ್ನೇಹಿತರೆ ನೋಡಿ, CTET ಎಕ್ಸಾಮ್ ಈಗಾಗಲೇ ಕಾಲಾಗಿದೆ. CTET ಫೆಬ್ರವರಿ 2026 ಅಂತೇಳಿದೆ. ಫೆಬ್ರವರಿ 2026 ಇದರ ಪರೀಕ್ಷೆಯನ್ನು ಮಾಡ್ತಾರೆ. ಸೊ CTET ಎಕ್ಸಾಮ್ ಬರೆಯೋದಕ್ಕೆ ಕೊನೆಯ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಇದೇ ತಿಂಗಳು 18ನೇ ತಾರೀಕು, 18/12/2025 ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ, ಲಾಸ್ಟ್ ಡೇಟ್, ಕೊನೆಯ ದಿನಾಂಕ. ಹಾಗಾಗಿ ಇನ್ನೂ ಒಂದು ವಾರ ಟೈಮ್ ಇದೆ. ನೀವು ಆರಾಮಾಗಿ CTET ಎಕ್ಸಾಮಿಗೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಆಗಲೇ ಹೇಳಿದಾಗೆ CTET ಎಕ್ಸಾಮ್ ಪೇಪರ್ 1 ಮತ್ತು ಪೇಪರ್ 2 ಅಲ್ಲಿ ಪಾಸ್ ಆದರೂ ಕೂಡ ಕರ್ನಾಟಕದ ಎಲ್ಲ ಒಂದು ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ನೀವು ಅರ್ಹರಾಗಿರ್ತೀರಿ. CTET ಈಸ್ ಈಕ್ವಲ್ ಟು TET ಎಕ್ಸಾಮ್ ಅಂತಲೇ ಹೇಳ್ಬೋದು. ಹಾಗಾಗಿ ಅಪ್ಲಿಕೇಶನ್ ಹಾಕೋಕ್ಕೆ ಇನ್ನೂ ಟೈಮ್ ಇದೆ, ಅಪ್ಲಿಕೇಶನ್ ಹಾಕಿ. ಹಾಗಾದರೆ ಅಪ್ಲಿಕೇಶನ್ಗೆ ಫೀಸ್ ಎಷ್ಟಿದೆ ನೋಡೋದಾದರೆ ನೋಡಿ, ಕೆಟಗರಿ ಜನರಲ್ ಕೆಟಗರಿಯವರಿಗೆ ಪೇಪರ್ 1 ಅಥವಾ 2 ಯಾವುದಾದ್ರೂ ಒಂದು ತಗೊಂಡ್ರೆ 1000 ಫೀಸ್ ಇದೆ. 1000 ಫೀಸ್ ಇದೆ. ಪೇಪರ್ 1 ಮತ್ತು 2 ಎರಡನ್ನೂ ತಗೊಂಡ್ರೆ ಜನರಲ್ ಕೆಟಗರಿಯವರಿಗೆ ಮತ್ತು OBC ಅವರಿಗೆ 1200 ಇದೆ. ಇನ್ನು SC ST ಉಳಿದಂತಹ ಡಿಸೇಬಲ್ಡ್ ಪರ್ಸನ್ ಅವರಿಗೆ 500 ರೂಪೀಸ್ ಒಂದು ಪೇಪರಿಗೆ, 600 ರೂಪೀಸ್ ಎರಡೂ ಪೇಪರಿಗಿದೆ. ಸೊ ಗಮನಿಸಿ, ಇದು ಎಕ್ಸಾಮ್ ಫೀಸ್. ಇನ್ನು ಪೇಪರ್ 1 ಮತ್ತು ಪೇಪರ್ 2 ಅಲ್ಲಿ ಏನಿರುತ್ತೆ, ಪೇಪರ್ 1 ಯಾರು ಬರಿಬೋದು ಅಂತೇಳಿ ಮೊದಲಿಗೆ ನೋಡೋಣ. ಸ್ನೇಹಿತರೆ, ಪೇಪರ್ 1 ನೀವು TET ಪೇಪರ್ 1 ಯಾರೆಲ್ಲ ಬರೆಯೋಕ್ಕೆ ಅರ್ಹತೆ ಇದ್ರಿ ಅವರೆಲ್ಲ ಬರಿಬೋದು. ಅಂದರೆ PUC ಪ್ಲಸ್ D.Ed ಆದವರು ಪೇಪರ್ 1 ಬರಿಬೋದು. ಪೇಪರ್ 1 PUC ಮತ್ತು ಪೇಪರ್ 1 ಬರಿಬೋದು. PUC ಪ್ಲಸ್ D.Ed ಆದವರು. ನೋಡಿ, ಇಲ್ಲಿ ನೀವು ಒಂದು ವೇಳೆ PUCನೂ ಆಗಿದೆ, D.Ed ಆಗಿದೆ, ಡಿಗ್ರಿನೂ ಆಗಿದೆ ಅನ್ನೋದಾದರೆ ನೀವು ಪೇಪರ್ 2 ಬರಿಬೋದು. ಇನ್ನು B.Ed ಮತ್ತು ಡಿಗ್ರಿ ಆಗಿದೆ ಅನ್ನೋದಾದರೆ, ಡಿಗ್ರಿ ಮೇಲೆ B.Ed ಆಗಿದೆ ಅನ್ನೋದಾದರೆ ಪೇಪರ್ 2 ಮಾತ್ರ ಬರಿಬೋದು. PUC D.Ed ಪ್ಲಸ್ ಡಿಗ್ರಿ ಆಗಿದ್ದರೆ ಪೇಪರ್ 1 and 2 ಬೋತ್ ಬರಿಬೋದು ನೀವು. ಹಾಗಾದರೆ ಪೇಪರ್ 1 ಅಲ್ಲಿ ಏನು ಸಿಲೆಬಸ್ ಇರುತ್ತೆ ನೋಡಿ ಸ್ನೇಹಿತರೆ, ಇಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿ
ಇದು ಕಂಪಲ್ಸರಿ ಪೇಪರ್. ಇದು 30 ಅಂಕಕ್ಕಿರುತ್ತೆ. ಟಿ ಇ ಟಿಯಲ್ಲೂ ಕೂಡ ಸೇಮ್ ಪೇಪರ್ ಇತ್ತು. ಮ್ಯಾಥಮೆಟಿಕ್ಸ್ ಇದು ಕೂಡ ಕಂಪಲ್ಸರಿ 30 ಅಂಕಗಳಿಗಿರುತ್ತೆ. ಎನ್ವಿರಾನ್ಮೆಂಟ್ ಸ್ಟಡೀಸ್ ಪರಿಸರ ಅಧ್ಯಯನ ಇದು ಕೂಡ 30 ಅಂಕಕ್ಕಿರುತ್ತೆ. ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ನೀವು ಸೆಲೆಕ್ಟ್ ಮಾಡುವಂಥ ಲ್ಯಾಂಗ್ವೇಜ್ ಆಗಿರುತ್ತೆ. 30 ಅಂಕಗಳಿರುತ್ತೆ. ಒಟ್ಟು 150 ಅಂಕಗಳಿಗಿರುತ್ತೆ. ಸೊ ಏನು ಟಿ ಇ ಟಿ ಪರೀಕ್ಷೆಯನ್ನು ಕರ್ನಾಟಕದಲ್ಲಿ ಬರೆದಿದ್ರಿ ಅದೇ ಮಾದರಿಯಲ್ಲಿ ಸಿ ಟಿ ಇ ಟಿ ಎಕ್ಸಾಮ್ ಇರುತ್ತೆ. ಇಲ್ಲಿ ಒಂದು ಪ್ರಶ್ನೆ ಎದುರಾಗುತ್ತೆ ನಿಮಗೆ. ಏನು ಪ್ರಶ್ನೆ ಕೇಳಿದ್ರೆ, ಸರ್ ಈ ಎಕ್ಸಾಮನ್ನು ಕನ್ನಡದಲ್ಲಿ ಬರಿಬೋದಾ? ಸೊ ಕನ್ನಡದಲ್ಲಿ ಬರಿಬೋದಾ ಕೇಳಿದ್ರೆ ಇಲ್ಲ, ಕನ್ನಡದಲ್ಲಿ ಬರೆಯೋ ಹಾಗಿಲ್ಲ. ಯಾಕಂದರೆ ಸಿ ಟಿ ಇ ಟಿ ಎಕ್ಸಾಮ್ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಇರುತ್ತೆ. ಹಿಂದಿಯಲ್ಲಿ ಇರುತ್ತೆ ಮತ್ತು ಇಂಗ್ಲೀಷ್ ವರ್ಷನ್ ಕೂಡ ಲಭ್ಯ ಇರುತ್ತೆ. ಎರಡನ್ನು ಓದಿ ಅರ್ಥೈಸ್ಕೊಂಡು ಬರಿಬೋದು. ಸೊ ಕನ್ನಡ ಬರಿಬೋದು. ಯಾವುದು ಕೇಳಿದ್ರೆ, ನೀವು ಇಲ್ಲಿ ಲ್ಯಾಂಗ್ವೇಜ್ 1 ಅಂತಿರುತ್ತಲ್ಲ, ಇಲ್ಲಿ ನೀವು ಕನ್ನಡವನ್ನು ಚೂಸ್ ಮಾಡಿದ್ರೆ ಈ ಒಂದು 30 ಅಂಕಗಳ ಪ್ರಶ್ನೆಗಳನ್ನು ಮಾತ್ರ ನೀವು ಕನ್ನಡದಲ್ಲಿ ಆಯ್ಕೆ ಮಾಡ್ಬೋದು. ಉಳಿದಿರೋ ಎಲ್ಲ ಪ್ರಶ್ನೆಗಳು ಕೂಡ ನಿಮಗೆ ಯಾವ ಭಾಷೆಯಲ್ಲಿರುತ್ತೆ? ಹಿಂದಿ ಮತ್ತು ಇಂಗ್ಲೀಷ್ ಬೋತ್ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಸೊ ಟಿ ಇ ಟಿ ಎಕ್ಸಾಮಲ್ಲಿ ಏನು ಬರೆದಿದ್ರಿ ಪೇಪರ್ 1ಗೆ ಸೇಮ್ ಸಿಲೆಬಸ್ ಇಲ್ಲಿ ಸಿ ಟಿ ಇ ಟಿಗಿದೆ. ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಜಿ ಇದೆ, ಗಣಿತ ಇದೆ, ಮ್ಯಾಥಮೆಟಿಕ್ಸ್ ಇದೆ, ಪರಿಸರ ಅಧ್ಯಯನ ಎನ್ವಿರಾನ್ಮೆಂಟ್ ಸ್ಟಡೀಸ್ ಇದೆ. ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷನ್ನು ನೀವು ಆಯ್ಕೆ ಮಾಡ್ಕೊಳ್ತೀರಿ. ಟಿ ಇ ಟಿ ರೀತಿಯೇ ಇಲ್ಲಿ ಕೂಡ ಸೇಮ್ ಲ್ಯಾಂಗ್ವೇಜಲ್ಲಿ ಕನ್ನಡದಲ್ಲಿ ಕನ್ನಡ, ಇಂಗ್ಲೀಷಲ್ಲಿ ಇಂಗ್ಲೀಷನ್ನು ಅಟೆಂಡ್ ಮಾಡ್ತೀರಿ. ಬಟ್ ಈ 3 ಪೇಪರ್ ಮಾತ್ರ ನೀವು ಹಿಂದಿ ಅಥವಾ ಇಂಗ್ಲೀಷಲ್ಲಿ ಅಟೆಂಡ್ ಮಾಡಬೇಕಾಗತ್ತೆ. ಇಲ್ಲಿ ಕನ್ನಡದಲ್ಲಿ ಅವಕಾಶ ಇರೋದಿಲ್ಲ. ಗಮನಿಸಿ, 150 ಮಾರ್ಕ್ಸಿಗಿರುತ್ತೆ ಎಕ್ಸಾಮ್. ಹಾಗಾದರೆ ಪೇಪರ್ 2 ಯಾವ ಒಂದು ಪ್ಯಾಟರ್ನಲ್ಲಿರುತ್ತೆ? ಸಿಲೆಬಸ್ ಏನು ಕೇಳಿದ್ರೆ, ಪೇಪರ್ 2 6ರಿಂದ 8ನೇ ತರಗತಿ ಪರೀಕ್ಷೆಯನ್ನು ಬರೆಯೋರಿಗೆ GPSTR ಇರುತ್ತಲ್ಲ, ಇವರಿಗೆ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಅಪಾಯಿಂಟ್ಮೆಂಟ್ಗೆ ಈ ಒಂದು ಪರೀಕ್ಷೆಯನ್ನು ತಗೊಳ್ಬೋದು. ಯಾರ್ಯಾರು ತಗೊಳ್ಬೋದು ಕೇಳಿದ್ರೆ, D.Ed PUC ಪ್ಲಸ್ D.Ed ಪ್ಲಸ್ ಡಿಗ್ರಿ ಆದವರು ಬರಿಬೋದು. ಇವರು ಪೇಪರ್ 1 ಮತ್ತು ಪೇಪರ್ 2 ಮಾತ್ರ ಬರಿಬೋದು. B.Ed ಆದವರು, ಡಿಗ್ರಿ ಪ್ಲಸ್ B.Ed ಆದವರು ಪೇಪರ್ 2 ಮಾತ್ರ ಬರಿಬೋದು. ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಗೆ ಮಾತ್ರ ಅವರು ಅರ್ಹರಾಗಿರ್ತಾರೆ. ಸೊ ಪೇಪರ್ 2 ಮಾತ್ರ ಬರಿಬೋದು. ಹಾಗಾದರೆ ಪೇಪರ್ 2 ಅಲ್ಲಿ ಯಾವ ಎಲ್ಲ ಒಂದು ಸಿಲೆಬಸ್ ಇರುತ್ತೆ ಅಂತ ನೋಡೋದಾದರೆ, ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿ ಇರುತ್ತೆ 30 ಮಾರ್ಕ್ಸಿಗೆ. ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಇರುತ್ತೆ 60 ಮಾರ್ಕ್ಸಿಗೆ. ಇದರಲ್ಲಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಟೀಚರ್ಸಿಗಿರುತ್ತೆ. ಇದು ಸೇಮ್ ನಮ್ಮ ಟಿ ಇ ಟಿ ಎಕ್ಸಾಮ್ ಇರೋ ಹಾಗೆ. ಅಥವಾ ಸೋಷಿಯಲ್ ಸೈನ್ಸ್ ಟೀಚರ್ಸಿಗೆ, ಸೋಷಿಯಲ್ ಸ್ಟಡೀಸ್ ಟೀಚರ್ಸಿಗೆ 60 ಮಾರ್ಕ್ಸಿನ ಪ್ರಶ್ನೆ ಇರುತ್ತೆ. ಇಲ್ಲಿ ಇದು ಅಥವಾ ಇದು ಮ್ಯಾಥ್ಸ್ ಅವರಿಗೆ ಮ್ಯಾಥ್ಸ್ ತಗೊಳ್ತಾರೆ, ಸೋಷಿಯಲ್ ಅವರು ಸೋಷಿಯಲ್ ತಗೊಳ್ತಾರೆ. ಇನ್ನು ಲ್ಯಾಂಗ್ವೇಜ್ ಮತ್ತು ಲ್ಯಾಂಗ್ವೇಜ್ 2 ಇದು ಲ್ಯಾಂಗ್ವೇಜ್ 1 ಕನ್ನಡ ಇರುತ್ತೆ ನಮಗೆ, ಲ್ಯಾಂಗ್ವೇಜ್ 2 ಇಂಗ್ಲೀಷ್ ಇರುತ್ತೆ. ಇಲ್ಲಿ ಕೂಡ 30 ಮಾರ್ಕ್ಸಿಗೆ ಇರುತ್ತೆ. ಒಟ್ಟು 90 ಮಾರ್ಕ್ಸಿಗೆ ಈ ಇದಿರುತ್ತೆ. ಏನಾದರೂ ಕನ್ನಡ 30, ಇಂಗ್ಲೀಷ್ 30 ಮತ್ತು ಚೈಲ್ಡ್ ಡೆವಲಪ್ಮೆಂಟ್ 30, ಈ 90 ಮಾರ್ಕ್ಸಿಗೆ ಪ್ಲಸ್ ಸಬ್ಜೆಕ್ಟ್ 60 ಇರುತ್ತೆ. ಒಟ್ಟು 150 ಮಾರ್ಕ್ಸ್ ಇರುತ್ತೆ. 150 ಮಾರ್ಕ್ಸ್ ಇರುತ್ತೆ. 150 ಮಾರ್ಕ್ಸ್, 150 ಕ್ವಶನ್ ಇರುತ್ತೆ. ಸೊ ಇಲ್ಲಿ ಕೂಡ ನೀವು ಕನ್ನಡದಲ್ಲಿ ಬರೆಯೋ ಹಾಗಿಲ್ಲ. ಕನ್ನಡದಲ್ಲಿ ಕನ್ನಡ ಮಾತ್ರ ಬರಿಬೋದು. ಉಳಿದಿರೋ ಸಬ್ಜೆಕ್ಟನ್ನು ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಓದ್ಕೊಂಡು ಬರಿಬೇಕಾಗುತ್ತೆ. ಸೊ ಸಿ ಟಿ ಇ ಟಿ ಎಕ್ಸಾಮ್ ಫೆಬ್ರವರಿ 2026ರಲ್ಲಿ ಆಗ್ತಾಯಿದೆ. ಇದಕ್ಕೆ ಇದೇ ತಿಂಗಳ 18ರವರೆಗೆ ಅಪ್ಲಿಕೇಶನ್ ಹಾಕೋಕ್ಕೆ ಕೂಡ ಟೈಮ್ ಇದೆ. ಹಾಗಾಗಿ ಸಿ ಟಿ ಇ ಟಿ ಪರೀಕ್ಷೆಯನ್ನು ಬರೆದ್ರೂ ಕೂಡ ನಿಮಗೆ ಮುಂಬರುವಂತಹ ಪರೀಕ್ಷೆಗಳಿಗೆ ಕರ್ನಾಟಕದಲ್ಲಿ ಕಾಲ್ಫಾರ್ ಆಗುವಂತಹ HSTR, PSTR, GPSTR ಈ ಎಲ್ಲ ಪರೀಕ್ಷೆಗಳನ್ನು ಕೂಡ ನೀವು ಅಟೆಂಡ್ ಮಾಡ್ಬೋದು. ಹಾಗಾಗಿ ಇನ್ನೂ ಕೂಡ ಅವಕಾಶ ಇದೆ. ಯಾಕಂದರೆ ಈಗ ಆಲ್ರೆಡಿ ನೀವು ಟಿ ಇ ಟಿ ಒಂದು ವೇಳೆ ಮಿಸ್ ಆಗಿದ್ದರೆ ನಿಮಗೆ 1-2 ಅಂಕಗಳಲ್ಲಿ ಮಿಸ್ ಆಗಿರುತ್ತೆ. ಯಾಕಂದರೆ ಈ ಸರಿ ತುಂಬ ಈಸಿ ಕೊಟ್ಟಿದ್ರು. ಯಾಕೆ ಈಸಿ ಕೊಟ್ಟಿದ್ರು ಕೇಳಿದ್ರೆ, ಇದನ್ನು ಎಲ್ಲ ಟೀಚರ್ಸಿಗೆ ಕೂಡ ಟಿ ಇ ಟಿ ಪಾಸ್ ಆಗದೆ ಇರೋ ಟೀಚರ್ಸಿಗೆ ಕಡ್ಡಾಯವಾಗಿ ಪಾಸ್ ಆಗಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡುತ್ತೆ. ಕರ್ನಾಟಕ ಸರ್ಕಾರ ಬೇಡ ಅಂದರೂ ಕೂಡ ಎಲ್ಲ ಶಿಕ್ಷಕರು ಎಕ್ಸಾಮ್ ಆಲ್ಮೋಸ್ಟ್ ತಗೊಂಡಿದ್ರು. ಹಾಗಾಗಿ ಎಲ್ಲ ಶಿಕ್ಷಕರು ಪಾಸಾಗಲಿ ಅನ್ನೋ ಕಾರಣಕ್ಕೆ ಟಿ ಇ ಟಿ ಎಕ್ಸಾಮ್ ಒಂದು ಸಿಂಪಲ್ ಆಗಿರುವಂಥ ಎಕ್ಸಾಮ್ ಆಗಿತ್ತು, ಈಸಿಯಾಗಿರೋ ಎಕ್ಸಾಮ್ ಆಗಿತ್ತು. ಸೇಮ್ ನಾವು ಗೆಸ್ ಮಾಡ್ಬೋದು ಏನು ಕೇಳಿದ್ರೆ ಸಿ ಟಿ ಇ ಟಿ. ಯಾಕಂದರೆ ದೇಶದಾದ್ಯಂತ ಈಗ ಸುಪ್ರೀಂ ಕೋರ್ಟ್ ಜಾರಿ ಮಾಡಿರುವಂಥ ಒಂದು ಆರ್ಡರ್ ಪ್ರಕಾರ ಎಲ್ಲ ಟೀಚರ್ಸ್ ಈ ಎಕ್ಸಾಮನ್ನು ಪಾಸ್ ಮಾಡ್ಕೋಬೇಕು. ಹಾಗಾಗಿ ಸಿ ಟಿ ಇ ಟಿ ಕೂಡ ಈಸಿಯಾಗೇ ಕೊಡ್ತಾರೆ ಅಂತ ಒಂದು ಗೆಸ್ ಮಾಡ್ಬೋದು. ಹಾಗಾಗಿ ಸಿ ಟಿ ಇ ಟಿ ಪರೀಕ್ಷೆಗೆ ಸಂಪೂರ್ಣವಾದ ಒಂದು ತಯಾರಿಯನ್ನು ನಡೆಸ್ಕೊಳ್ಳಿ. 100% ಟಿ ಇ ಟಿ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗಿರೋದ್ರಿಂದ ನಿಮಗೆ
ಇದು ಕೂಡ ಈಸಿಯಾಗಿ ನಿಮ್ಗೆ ಅರ್ಥವಾಗುತ್ತೆ ಮತ್ತು ಈಸಿಯಾಗಿ ಪಾಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನಮ್ಮ ಹಿಂದಿನ ವೀಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವೀಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.